ಬ್ಯಾಸರಾಗಿ ನೀನ ಇಲ್ಲಿಗೆ ಬಂದೆ. ನೀನೇನೋ ಗಂಡಸು ಮರೀತಿ, ನನಗಾಗ್ಬೇಕಲ್ಲ. ನಿನಗಂತೂ ಹೊತ್ತು ಗೊತ್ತು ಏನು ಗೊತ್ತಿಲ್ಲ. ಮಲ್ಲಿ, ತೋಟದಾಗ ಹೂ ಬಿಡಿಸ್ತಾ ಇರೋ ನಿನ್ ಜಡಿಗೆ ಹೂವ ಮುಡಿಸಿ ಆನಂದ ಪಡಬೇಕು ಅಂತ ನನಗೂ ಬಹಳ ಆಸೆ ಇತ್ತು. ಆದ್ರೆ ಏನ್ ಮಾಡ್ತಿ, ಸದ್ಯ ನನ್ನ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರ ಅಡ್ಕೋತ್ನಾಗ ಸಿಕ್ಕ ಅಡಿಕೆ ಹಂಗಾಗೈತ. ಏನಾಗೈತಿ ಗೊತ್ತ ನಿನಗ? ಹಿಂಗ್ಯಾಕೆ ಮಾತಾಡಕತ್ತಿ? ಮಲ್ಲಿ, ಹುಲಿ ಕೈಯಾಗ ಸಿಕ್ಕ ಹೊತ್ತಮರಿ ಒಂದು ಹುಲಿಯ ಒತ್ತಾಯಕ್ಕೊಳಪಟ್ಟು ಅದ್ರ ಕೂಡ ಚಿನ್ನಾಟ ಆಡಕತೈತಿ. ಆದ್ರ ಮೈ ಚಳಿ ಬಿಟ್ಟು ಚಿನ್ನಾಟ ಆಡಕ್ ಸಾಧ್ಯ ಐತ? ಅದು ಹ್ಯಾಂಗ ಸಾಧ್ಯ ಇರುತ್ತ? ಎಂತದೇ ಹೋತು ಮರಿ ಆದ್ರೂ ಜೀವ ಭಯ ಅನ್ನೋದು ಇದ್ದ ಇರುತ್ತ. ಅದಕ್ಕಂಚಿನ ಹೊತ್ತಮರಿ ಹುಲಿಗ್ ಗೊತ್ತಿಲ್ದಂಗ ತನ್ನ ಪ್ರೀತಿಯ ಆಡ್ಮರಿ ಜೊತೆನೂ ಗೆಳತನ ಬೆಳೆಸೈತಿ. ಆದ್ರ ಹುಲಿ ಕೂಡ ಹೊತ್ಮರಿ ಗೆಳತನ ಇರೋದು ಆಡ್ಮರಿಗೆ ಗೊತ್ತಾದ್ರ ಹೋತ್ಮರಿ ಸಹವಾಸ ನನ್ಗ್ಯಾಕ್ಬೇಕು ಅಂತ ಕಡ್ಕೊಂಡೇ ಬಿಡುತ್ತ. ಹೌದಲ್ಲ, ಆಡ್ಮರಿ ಗೆಳತನ ಕಳ್ಕೊಂಡು ಹೊತ್ಮರಿ ಅದನ್ನ ಬಿಟ್ಟು ಬದುಕಾಕಾಗ್ದ ಕೊರ್ಗಿ ಕೊರ್ಗಿ ಸಾಯ್ಬೇಕು ಅಂತೀಯ? ಅಷ್ಟಾಕೊಂದು ಪ್ರೀತಿ ಆಡುಮರಿ ಮೇಲೆ ಇದ್ರ ಹುಲಿ ಪರ್ಲ ಹರ್ಕೊಂಡು ಆಡುಮರಿ ಜೊತೆಗೆ ಮೇವು ತಿನ್ಕೊಂಡು ಚಂದಾಗಿ ಜೀವನ ಮಾಡ್ಬೇಕ. ಚಂದಾಗಿ ಜೀವನ ಮಾಡ್ಬೇಕ? ಜೀವನ ಮಾಡೋದು ಒತ್ತಟ್ಟೆ ಇರ್ಲಿ, ಆಡ್ಮರಿ ಕೂಡ ಹೊತ್ಮರಿ ಆಟ ಆಡ್ತೈತಿ ಅಂತ ಹುಲಿಗೆ ಗೊತ್ತಾದ್ರೆ ಸಾಕು. ಎರಡನ್ನು ತಿಂದ ಹೊಟ್ಟೆ ತುಂಬಿಸ್ಕೊಂತೈತಿ ಆ ಹುಲಿ. ಅದ್ರ ಬಾಯ್ದಾಗ ಬಂಬು ತುರುಕಲಿ ನೋಡಕ ಆಕಳ ವೇಷ ಒಳ ಹೊಡ್ತಾ ಹುಲಿದ. ಅದೇ ಹೌದಿಲ್ಲ ಹೆಣ್ಣು ಹುಲಿ? ನೀನು ಸುದ್ದಿ ಬಳಸಿ ಮಾತಾಡಿದ್ರ ನಾನು ತಿಳಿದಿಲ್ಲ ಅಂತ ಅನ್ಕೊಂಡಿ. ಬಹಳ ದಿನಗಳಿಂದ ಸಣ್ಣಗ ಒಂದು ಮೂಲೆಗೆ ಸಂಶಯ ಇತ್ತು, ಆದ್ರ ಅದು ಇವತ್ತು ಖರೆ ಆಯ್ತು ನೋಡ. ಮಲ್ಲಿ ಮಲ್ಲಿ ಏನ್ ಹೇಳಕತ್ತಿ ನೀನು? ಹೋತ್ ಮರಿ ಅಂದ್ರ ನೀನು, ಆಡು ಮರಿ ಅಂದ್ರ ನಾನು. ಇನ್ನ ಹೆಣ್ಣು ಹುಲಿ ಅಂದ್ರ ಮಹಾತಾಯಿ ದೇವರಾಣೆ ಹೌದಲ್ಲ? ಮಲ್ಲಿ, ಹಾಲಿನಂತ ಮನಸ್ಸುಳ್ಳಾಕಿ ಮಲ್ಲಿಗೆ ಪರಿಸ್ಥಿತಿಯ ಸುಳಿಗೆ ಸಿಕ್ಕು ಮೋಸ ಮಾಡಕತ್ತಿಯಲ್ಲೋ ಅಂತ ನೆನೆಸ್ಕೊಂಡಾಗ ಒಮ್ಮೆ ನನ್ನ ಆತ್ಮ ನನ್ನ ಮನಸ್ಸಿಗೆ ಮೆಟ್ಟು ತಗೊಂಡು ಹೋಗ್ತಿತ್ತು. ಆದ್ರೆ ಏನ್ ಮಾಡ್ಲಿ, ಪರಿಸ್ಥಿತಿನ ಹಂಗಾಗೈತಿ. ದೇವ್ರಂತ ಮನುಷ್ಯ ಗಂಡ, ಆ ಗಂಡಿಗೆ ದ್ರೋಹ ಮಾಡಿದ ಆಕಿ ಯಾವ ನರಕದಾಗಿದ್ದು ಸಾಯ್ತಾಳೋ ಯಾರಿಗ್ ಗೊತ್ತು? ಮಲ್ಲಿ, ಇಷ್ಟೆಲ್ಲ ಗೊತ್ತಾದ ಮೇಲೂ ಇಕ್ಕಟ್ಟಿನಾಗ ಸಿಕ್ಕ ತಪ್ಪು ಮಾಡಿದ ನನ್ನ ಕ್ಷಮ ಮಾಡ್ತೀಯಾ ಮಲ್ಲಿ? ಪರಿಸ್ಥಿತಿನೇ ಹಂಗಿರುವಾಗ ನೀನರ ಏನ್ ಮಾಡ್ತೀಯ ಮೈಲಾರಿ? ಯಾವದಕ್ಕೊಂದು ಅಂತ್ಯ ಅಂತ ಇರುತ್ತ, ಅದ್ರ ದಾರಿ ಕಾಯ್ಬೇಕು ಅಷ್ಟ. ಮಲ್ಲಿ ಮಲ್ಲಿ, ನೀನ್ ಎಷ್ಟು ಒಳ್ಳೆಕಿನ. ಈಕೀಗ ಹ್ಯಾಂಗ ಗೊತ್ತಾಯ್ತಲ್ಲ ಅಂತ ಹೇಳಿ ಸಾಡ್ಲಿ ಬಿಡದಂಗ ಕಟ್ಟದಿಯಪ್ಪ. ಮತ್ತ ಅಲ್ಲ, ನನ್ ಗುಣ ಎಂಥದ್ದಂತ ನಿನಗೆ ಗೊತ್ತೈತಿಲ್ಲ, ಮತ್ತ್ಯಾಕೆ ಹಿಂಗ್ ಮಾತಾಡ್ತಿ? ಗೊತ್ತಿದ್ದ ನಿನ್ನ ಪ್ರೀತಿ ಮಾಡಿದ್ದು, ಆದ್ರೂ ಆಳು ಆಳಾಗಿ ಇರ್ಬೇಕೆ ಹೊರತು ಅರಸನಾಗೋ ಕನಸು ಕಾಣಬಾರ್ದು. ಇದೇನಿದು ಕಂಬಳ್ಯಾಗ ಕಾಲ್ಮರಿ ಕಟ್ಟಿಯಲ್ಲ? ಬಾಯಿಲ್ ಆಡದೆ ಒಂದು, ಮನಸ್ನ ಮಾಡದೆ ಒಂದು. ಇಂಥದ್ದು ಮಾಡೋ ಹೆಣ್ಣು ನಾನಲ್ಲ. ನಾನೇನೇ ಇದ್ರು ಎದ್ರು ಹಸನ್ ಮನಸ್ಸಿಂದ ಮೈ ಉಪ್ಸಿನಿ ಮುಗೀತು. ಮದುವೆ ಆಗ್ದಿದ್ರು ನಾನ ನಿನ್ ಮಡ್ದಿ ತಿಳಿತಾ? ಕೇಳಿನ್ ಬಿಡ ಮಾರೈತಿ ನಿಮ್ ಮನಿತನ ಸುದ್ದಿನ. ಏನಂತ? ಆ ಸತ್ಯ ಹರಿಶ್ಚಂದ್ರ ನಿಮ್ ಮನ್ಯಾಗ ವಸ್ತಿ ಹೋಗದಿದ್ನಂತ. ಅಂದ್ರ ಆಂಧ್ರ ತಮಿಳ್ನಾಡು ಯಾವ್ದು ಇಲ್ಲ, ಆದಷ್ಟು ಲಗುನ ನಿನ್ ಕೊಳ್ಳಿಗೆ ಬಿಗದ ಬಿಡ್ತೀನಿ. ಏನು ಉರ್ಲ ಹಗ್ಗನ? ಅಲ್ಲ ಮಾರೈತಿ, ತಾಳಿ. ನೋಡು ಮರೆಯ ಏನ್ ಮಾಡ್ತಿ? ಕುಂಬಳಕಾಯಿನು ನಿನ್ನ ಕೈಗೆ ಐತಿ, ಕುಡುಗಲು ನಿನ್ನ ಕೈಯಾಗ. ಉದ್ದರ ಹೆಚ್ಚಿಲ್ಲ, ಅಡ್ಡರ ಹೆಚ್ಚು. ಅದ್ರ ಚಿಂತೆ ಬಿಡು, ಒಂದು ಹಾಡರ ಹಾಡ. ಅನುರಾಗದ ಹೊಸ ಆನಂದವೋ, ಬಹುಜನ್ಮದ ನಮ್ಮ ಅನುಬಂಧವೋ, ಹೂವಾಗಿ ವನಹೂವಾಗಿ ಚೇನಾಗಿ ತನು ಚೇನಾಗಿ ಜೀವನದ ಸಾಗರದಿ ತೀರಿದೆ ಎಲೆಯಾಗಿ, ಜೀವನದ ಸಾಗರದಿ ತೀರಿದೆ ಎಲೆಯಾಗಿ, ಅನುರಾಗದ ಆನಂದವೋ, ಬಹುಜನ್ಮದ ನಮ್ಮ ಅನುಬಂಧವೋ. ಇಂದು ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಇಂದು ಏನು ಕೇಳಿದ ಹಾಗೆ, ಇಂದು ನಿನ್ನ ಸೇರಿದ ಹಾಗೆ ನನ್ನ ಮನದಲ್ಲಿ ಇಂದು ಏನು ಕೇಳಿದ ಹಾಗೆ, ಅಂತರಾಳದಲ್ಲಿಯೇ ನೀನು ನೂರು ನೆನಪು ನನಗೆ, ನಿನ್ನ
ಬದುಕು ಏನು ತಾಳಿ ಲಾ ಲಾ ಲಾ. ಬುಟ್ಟಿ ಹೂ ಬಿಡಿಸಲಿಲ್ಲ ಅಂದ್ರೆ ಒಡ್ತಿ ಕಡೆಯಿಂದ ಬಯಸ್ಕೋಬೇಕಾಗತ್ತ. ನಾನು ಇನ್ನು ಹೋಗಿ ಬರ್ತೀನಿ. ಆಯ್ತು ಮಲ್ಲಿ, ಹೋಗ್ಬಾ. ಮಲ್ಲಿ, ಹೂ ಬಿಡಿಸೋದನ್ನು ಬಿಟ್ಟು ಇಲ್ಲೇನ್ ಮಾಡ್ತಾ ಇದೀಯೇ? ಅದ್ರ ಹೆಣ ಎತ್ಲಿ. ಆ ಜರ್ಸಿ ಆಕಳ ನೋಡ್ರಿ, ಹೂವಿನ ತೋಟದಾಗ ಹುಲ್ಲು ಹಾಕಿ ಮೈಸಿದ್ರು ಆ ಕಸ ತಿನ್ನೋ ಕಲಕ ಜಾತಿ ಹೋರಿ ಹಂತಕ ಹೋಗ್ತೀನಿ ಅಂತ ಐತಿ. ಮೊನ್ನೆ ನಾನು ನಿನಗೆ ಹೇಳಿರ್ಲಿಲ್ಲ ಪಶು ಆಸ್ಪತ್ರೆ ಹೊಡ್ಕೊಂಡು ಹೋಗಿ ಕಟ್ಟಿಸ್ಕೊಂಡು ಬಾ ಅಂತ? ಮೊನ್ನೆ ಹೊಡ್ಕೊಂಡು ಹೋಗಿದ್ದೀನ್ರಿ. ಡಾಕ್ಟರ್ ಅದಕ್ಕೆ ಹಿಂದೂಸ್ತಾನ್ ಮಾಡಿ ಹೇಳಿದ್ರಿ. ಏನಂತ? ಇದರ ಬೆದಿ ಜಾಸ್ತಿ ಐತಿ, ಎಲ್ಲಿ ಬಿಡಬೇಡ, ಬಿಟ್ಟಿ ಕಲ್ಬೆರ್ಗಿ ಕರ ಹಾಕೋದು ಗ್ಯಾರಂಟಿ ಅಂತ ಎಚ್ಚರಿಕೆ ಕೊಟ್ಟ ಕಳಿಸ್ಯಾರ್ರಿ. ಗೊತ್ತಿದ್ದು ಮತ್ತೆ ಯಾಕೆ ಅದನ್ನ ಅಲ್ಲೇ ಬಿಟ್ಟೆ? ಹೂವಿನ ವಾಸಿ ತಗೊಂಡು ಹಾಯಾಗಿರು ಅಂದ್ರ ಹೊಲಸ ತಿಂತೀನಿ ಅಂತೈತಿ ನೋಡ್ರಿ. ಕೊಟ್ಟಿ ಜಾತಿ ಎಟ್ಟು ದನ ಹರ್ಕೊಂಡ್ ಬಂದೈತಿ ನೋಡ್ರಿ. ಮಲ್ಲಿ, ಆ ಹಸನ ಹೊಡ್ಕೊಂಡೋಗಿ ಕಟ್ಟಿ ಹಾಕಿ ಬುಟ್ಟಿ ತುಂಬಾ ಹೂ ಬಿಡಿಸ್ಕೊಂಡ್ ಬರ್ಬೇಕು, ತಿಳಿತಾ? ಆಯ್ತ್ರಿ. ಹಾ, ನಡಿ ಇನ್ನ. ಮೈಲಾರಿ, ಆ ಹುಡುಗಿದು ನಿನ್ ಜೊತೆ ಏನ್ ಕೆಲ್ಸ? ಅದು ಆಕಳ ಹರ್ಕೊಂಡು ಬಂದೈತಿ, ಹಿಡಿದು ಕೊಡು. ಮೈಲಾರಿ, ನೀನಂದ್ರ ನನಗಿಷ್ಟ ಅಂತ ನಿನಗೆ ಗೊತ್ತು, ಆದ್ರೆ ಬೇರೆಯವ್ರ ಜೊತೆ ನೀನು ಬೆರತ್ರ ನನಗಾಗೋದಿಲ್ಲ, ತಿಳಿತಾ? ಯಾಕೆ ಹಿಂಗ್ ಮಾತಾಡ್ತೀರಿ ರಾಣಿ? ಬೇರೆ ಹೆಣ್ಣಿನ ಸಹವಾಸವು ನೀನು ಬೇಕೆಂದಾದ್ರ ನೀನು ನನಗೆ ಹೇಳು, ಅಂದ್ರ ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ. ಆಮೇಲೆ ನೀನು ಬೇಕಾದ್ ಮಾಡು. ಏನ್ ಹೇಳಕತ್ತೀರಿ? ಹೆಣ್ಣಿನ ಮನದ ಅಂತರಾಳ ನಿನಗೆ ಅರ್ಥವಾಗದ ವಿಷಯ. ಅಂತರಾಳದಿಂದ ಬಯಸಿ ಪ್ರೀತಿಸಿದ ಗಂಡಿಗಾಗಿ ಹೆಣ್ಣು ಪ್ರಾಣ ಕೊಡುವುದಕ್ಕೂ ಅಂಜುದಿಲ್ಲ. ಅದೇ ಬೇಡವಾದ್ರೆ ಗಂಡಿನ ಪ್ರಾಣ ತೆಗೆದುಕೋ ಹೆಣ್ಣು ಹೇಸೋದಿಲ್ಲ. ರಾಣಿ, ದೇವರಾಜರು ಅಂದ್ರ ದೇವ್ರು, ದೇವರಾಣಿಯವರು ಅಂದ್ರ ದೇವತೆ ಅಂತ ಪೂಜೆ ಮಾಡ್ತಾರ ಇಲ್ಲಿಯ ಜನ. ಅಂಥದ್ದು ನನ್ನಂಥ ಪರದೇಶಿ ಕೂಡ ನಿಮ್ ಸಂಬಂಧ ಐತಿ ಅಂತ ಜನಗಳಿಗೆ ಗೊತ್ತಾದ್ರ ಹುಚ್ಚು ನಾಯಿ ಹೊಡೆದಂಗ ಹೊರತಾಕೊಳ್ತಾರ್ರಿ ಇಲ್ಲಿಯ ಜನ. ಅಂತ ಪ್ರಸಂಗ ಬರ್ದಂಗ ನಾನ್ ನೋಡ್ಕೋತೀನು. ಒಂದು ವೇಳೆ ಅಂತ ಸಂದರ್ಭ ಬಂದಿದ್ಯಾದ್ರ ನಿನ್ನನ್ನು ಸಾಯೋದಕ್ಕೆ ಬಿಟ್ಟು ನಾನು ಬದುಕಿರ್ತೀನೇನು? ಆ ಕ್ಷಣಿ ನಾನು ಸತ್ತು ನಿನ್ನ ಜೊತೆ ಸೇರ್ತೀನು. ಈಗ ನೆರಳಾಗಿ ಬದುಕೋದು ಬೇಡ ರಾಣಿ. ನಾವಿಬ್ರು ದೂರ ನಾವಿಬ್ರು ದೂರ ಆಗಿಬಿಟ್ರ ಯಾವ ಸಮಸ್ಯೆನೂ ಬರೋದಿಲ್ಲ. ಮೈಲಾರಿ, ನಿನ್ನಿಂದ ನನ್ನ ದೂರ ಮಾಡ್ತೀನಿ ಅಂತ ಮಾತ್ರ ಹೇಳ್ಬೇಕು. ನಿನಗೆ ಜೀವ ಭಯವಿದ್ರೆ ಹೇಳು, ಎಲ್ಲಿ ಆದ್ರೂ ದೂರ ಹೋಗಿ ಸುಖವಾಗಿ ಬಾಳೋಣ. ನನಗೆ ಈ ಆಸ್ತಿ, ಅಂತಸ್ತು, ಸಂಪತ್ತು, ಕೀರ್ತಿ ಯಾವುದು ಬೇಡ. ಹರಕು ಸೀರೆ ಉಟ್ಟು ಮರುಕು ಗುಡಿಸಲಲ್ಲಿ ಬೇಕಾದ್ರೂ ಬದುಕ್ತೀನಿ. ನನಗೆ ನೀನ್ ಬೇಕು ಮೈಲಾರಿ, ನೀನ್ ನನಗೆ ಬೇಕು. ದೇವ್ರೇ ನಾನೇನ್ ಮಾಡ್ಲಿ? ಇನ್ನು ಮುಂದೆ ನಿನ್ನ ಜೀವನ ಸ್ಥಿರ. ಸಾವು ನಿನ್ನ ಹತ್ತಿರ ಸುಳಿಲಾರ್ದು, ಮುಪ್ಪು ನಿನ್ನ ಹತ್ತಿರ ಬರಲಾರ್ದು. ಇನ್ನು ಯಾವತ್ತೂ ಈ ಯೌವನ ಅಂಥ ಯೋಗ ಒದಗಿ ಬಂದಿದೆ ನಿಮಗೆ. ಇದು ಅಮರ ಕುಲ ಗುರುಗಳು 5 ವರ್ಷ ದೀರ್ಘಕಾಲ ತಪಸ್ಸು ಮಾಡಿ ಭಗವಂತನಿಂದ ಪಡೆದಿದ್ದು. ಈ ಹಣ್ಣು ನೀನು ತಿಂದ್ರೆ ನಿನಗೆ ಯಾವ ಭಯವೂ ಇರೋದಿಲ್ಲ, ಅಜರಾಮರನಾಗಿ ಬದುಕ್ತೀಯ. ಈ ಫಲನ ಗುರುಗಳು ಈ ನಾಡಿನ ದೇವರಿಗೆ ಅಂತ ಕಷ್ಟಪಟ್ಟು ತಂದಿದ್ದು ನಿಜ. ಇದನ್ನ ನಾವಿಬ್ಬರು ತಿಂದು ಅಮರರಾಗಬಹುದಿತ್ತು. ಆದ್ರೆ ಈ ಹಣ್ಣನ್ನು ಒಬ್ಬರು ಮಾತ್ರ ತಿನ್ನಬೇಕು ಅಂತ ಆ ಭಗವಂತನ ಆದೇಶ ಇರೋದ್ರಿಂದ ತಾವೊಬ್ಬರೇ ತಿನ್ನಲು ನಿರಾಕರಿಸಿದ ನಿನ್ನ ದೇವರು ನನಗೆ ಕೊಟ್ರು. ಈಗ ನಾನು ನನ್ನ ಜೀವಕ್ಕೆ ಕೊಡ್ತಾ ಇದ್ದೀನಿ. ದೇವ್ರೇ ಆತ್ಮ ವಂಚನೆ ಮಾಡ್ಕೊಂಡು ಬದುಕೋದಕ್ಕಿಂತ ಸಾವು ಕೊಡು ಶಿವನೇ ಅಂತ ನಾನ್ ಕೇಳಿದ್ರ ಚಿರಕಾಲ ಬದುಕು ಅಂತ ಅಮರ ಫಲ ಕೊಡಂಗಿರಲ್ರಿ. ನಿನ್ನ ಸಂಕಟ ಏನು ಅಂತ ನನಗೆ ಅರ್ಥವಾಗುತ್ತೋ. ಇವಳ ಒತ್ತಾಯಕ್ಕೆ ಒಳಪಟ್ಟ ನಾನು ನನ್ನ ಒಡೆಯನಿಗೆ ಅನ್ಯಾಯ ಮಾಡ್ತಾ ಇದ್ದೀನಲ್ಲ ಅಂತ ನಿನ್ನ ಮನಸ್ಸು ನಿನಗೆ ಹೇಳುತ್ತಾ? ನನ್ನನ್ನೇ ತನ್ನ ಜೀವವೆಂದು ನಂಬಿರುವ ನನ್ನ ಗಂಡನಿಗೆ ದ್ರೋಹ ಮಾಡ್ತಾ ಇದ್ದೇನಲ್ಲ ಅಂತ ನನ್ನ ಆತ್ಮವು ನನಗೆ ಹೇಳುತ್ತಾ? ಆದ್ರೆ ನಾನೇನ್ ಮಾಡ್ಲಿ? ನನ್ನ ಮನಸ್ಸೆಂಬ ಮಂಗ ನನ್ನ ಮಾತು ಕೇಳ್ತಾ ಇಲ್ಲ. ನಿನ್ನ ಸಂಘ ನನ್ನನ್ನು ಹುಚ್ಚೇನ
ಮಾಡಿದೀಯೋ? ದೇವರಾಣಿಯವರ ಇಲ್ಲಿ ತನಕ ಏನಾತೋ ಆತು. ಇನ್ ಮುಂದ ಹೇಳು ಮೈಲಾರಿ. ನಾನು ಮಾಡಿದ ಪಾಪಕ್ಕ ನಾನಾ ಶಿಕ್ಷೆ ಅನುಭವಿಸ್ತೀನಿ. ಇದನ್ನ ಇಲ್ಲಿಗೆ ಮುಗಿಸ್ಬಿಡ್ರಿ ಅಂತ ನಿಮ್ಮ ಕಾಲು ಹಿಡಿದು ಬಿಟ್ಟು ಬಿಡ್ರಿ ನನ್ನ. ಎಷ್ಟು ಸರಳವಾಗಿ ಹೇಳ್ತಾ ಇದೆಯಲ್ಲೋ, ಇನ್ನು ಮುಂದೆ ನೀ ನನಗೆ ಬೇಡ ಅಂತ. ನೀನಿಲ್ಲದ ಈ ಪ್ರಪಂಚ ನನಗೆ ಬೇಡ ಮೈಲಾರಿ. ನನಗೆ ನೀನ್ ಬೇಕು, ನೀನ್ ನನಗೆ ಬೇಕು. ಬೇಕಿದ್ರ ನಾನ ನಿನ್ನ ಕಾಲಿ ಹೃದಯದಿಂದ ಹೇಳ್ತಾ ಇದ್ಯಾ ನೀನ್ ನನಗೆ ಬೇಡ ಅಂತ. ನಾನು ಏನ್ ಹೇಳ್ಬೇಕ್ರಿ? ನೀನು ಪಾದ ತೊಳೆದ ನೀರು ಕುಡಿತೀರೋ ಮೈಲಾರಿ, ನನ್ನ ಕೈ ಬಿಡ್ಬೇಡ. ಇಷ್ಟು ಮೀರಿ ನಾನು ನಿನಗೆ ಬೇಡ ಆಗಿದ್ರ ನಿನ್ನ ಕೈಯಾರು ಒಂದು ತೊಟ್ಟು ವಿಷ ಕೊಟ್ಬಿಡು. ಕುಡಿದು ಸಂತೋಷವಾಗಿ ನೀನು ಅಪ್ಪಗೊಂಡ ಸಾಯ್ತೀನಿ. ಆಗಳೊಬ್ಬರ ಹೊತ್ತಾತು, ನೀವಿನ್ ನಡೀರಿ. ಈ ಹಣ್ಣು ನೀನು ತಿನ್ನುವಾಗ ಯಾರು ನೋಡಬಾರ್ದು ಮತ್ತು ಹಂಚಿಯು ತಿನ್ನಬಾರ್ದು. ನೆನಪಿರ್ಲಿ, ಈ ಹಣ್ಣು ನನಗೆ ಬ್ಯಾಡ ರಾಣಿ. ಈ ಹಣ್ಣು ತಿಂದ ಇದ್ರ ನಿನಗೆ ನನ್ನ ನಾಣೆ ಆಗಿದೆ. ತಗೋ ಇದನ್ನ. ಅನ್ನದಾತ, ದೇವದೂತ, ಬಡವರ ಪಾಲಿನ ಭಗವಂತ ಅಂತ ಕರೀತಾರ ನನ್ನ ದೊರೆಗೆ ಜನ. ಅಂಥ ಪುಣ್ಯಾತ್ಮನ ಪಾಲಿನ ಅಮರ ಫಲಾನ ಆ ವಿಧಿ ನನ್ನಂತ ಪಾಪಿ ಹಂತ್ಯಕ್ಕೆ ತಂದು ಮೋಜು ನೋಡಕತ್ತಾನ. ಈ ಹಣ್ಣನ್ನ ನಾನು ತಿಂದು ಸಾವಿಲ್ಲದ ಸರದಾರನಾದ್ರ ಮೆಚ್ಚುತ್ತಾನ ದೇವ್ರು ನನ್ನ. ಹಂಗಂತ ಈ ಹಣ್ಣು ಒಯ್ದು ಮತ್ತ ನನ್ನ ಒಡೆಯನಿ ಕೊಟ್ರ ನನ್ನ ಒಡತಿ ಗತಿ ಏನಾಗ್ಬೇಡ. ಹಂಗಾದ್ರ ಗುರುಗಳು 5 ವರ್ಷ ತಪಸ್ಸು ಮಾಡಿ ಪಡೆದ ಈ ಅಮರ ಫಲನ ವ್ಯರ್ಥ ಮಾಡ್ಲಾ? ಇಲ್ಲ, ಹಂಗ ಮಾತ್ರ ಆಗ್ಬಾರ್ದು. ಇವತ್ತಲ್ಲ ನಾಳೆ ಮದುವೆ ಆಗ್ತಾನಂತ ಮನಸ್ಸಿನಾಗ ಆಸೆ ಇಟ್ಟು ನನ್ನ ನಂಬಿ ಮನಸ್ಸು ತುಂಬಿ ಮೈ ಒಪ್ಪಿಸಿದ ನನ್ನ ಅರಸಿ ಮಲ್ಲಿಗೆ ಕೊಡ್ತೀನಿ. ಹಸನ್ಮುಖದ ಹರಿಣಿ ಮಲ್ಲಿಯ ಹರೆಯ ಬಾಡದಿರಲಿ ಬತ್ತದಿರಲಿ ಅಂತ ನಾ ಕೊಡುವ ಕಾಣಿಕೆ ಇದು. ಹೌದು, ಮಲ್ಲಿಗೆ ಕೊಡ್ತೀನಿ. ಮಲ್ಲಿ बम बम बोलेना 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 बम बम बोलेना. ಶುದ್ಧ ಮಾಡ್ತೀನಿ ಅಂತಂದು ಇದ್ದ ಆಕಾರ ಎಲ್ಲ ಕೆಡಿಸಿಟ್ಟ ನೋಡ್ರಿ ಮಗ. ಹೆಂಗೆ ತಯಾರು ಮಾಡ್ಯಾನ ನೋಡ್ರಿ, ಬಾಣಾಮತಿ ಗೊಂಬಿಗೆ ರೆಡಿ ಮಾಡ್ದಂಗೆ ಮಾಡ್ಯಾನ. ಅಲ್ಲಿ ಅವರಿಬ್ರು ತಂದೆ ಮಗಳಿಗೆ ಹೇಳಿ ಬಾ ಅಂದು ಹೇಳಿ ಬಂದೇನೆ. ಅವರಿಬ್ಬರ ಬಂದ್ರೆ ಪಾಡ ಆತು. ಇಡೀ ಊರು ಮಂದಿ ಮುಂದೆ ನಮ್ಮ ಊರಿಗೆ ಬಾಬಾ ಬಂದನ ಅಂತಂದು ಎಲ್ಲರನ್ನೂ ಕರ್ಕೊಂಬಂದ್ಬಿಟ್ರ ಏನಂತ ಮಾಡಮ್ಮ, ಏನಂತ ಹೇಳವ? ನೀ ಯಾಕೆ ಧೈರ್ಯ ಕಳ್ಕೊಳಕತ್ತಿ? ಇದ್ರಲ್ಲ ಧೈರ್ಯ ಗೆಡಾಕ ಧೈರ್ಯನೇ ಇಲ್ಲ. ಇಲ್ಲ ಬರ್ಬೇಕಾರೆ ಏನ್ ಮಾಡ್ಬೇಕು? ಈಗ ಒಂದೊಂದು ಕ್ವಾರ್ಟರ್ ಕುಡಿಬೇಕಲ್ಲಿ ನಾವು. ಅಣ್ಣ, ಇವ್ ಡ್ರೆಸ್ ಬಾಡಿಗೆ ಉದ್ರಿ ತರ್ಬೇಕಾರೆ 7 ಆಗೈತಿ. ಓಂ ರಾಮ್ ರೀಂ ಪಟ್ ಸ್ವಾಹ. ಓಂ ರಾಮ್ ರೀಂ ಪಟ್ ಪಟ್ ಸ್ವಾಹ. ಎಲ್ಲಿ ತರ್ಸಕತ್ತಿ ಇವನ್ನ? ತಪಶಕ್ತಿಯಿಂದ ಬ್ರಾಂಡಿ ಶಾಪ್ನಿಂದ ಬರಕತ್ತಾವ ಕೈಯಾಗ. ಅದೇ ಕೈಯಾಗ ಬರೋಲು ಬ್ರಾಂಡಿ ಶಾಪ್ ಗೇಟ್ನ ನಿಂತಿರ್ತಿ, ಯಾರು ಕೊಡಿಸ್ತಾರೇನೋ ಅಂತಂದು. ನಿನ್ನ ಮರಗ ನೋಡಲಾರದ ಕೊಡಿಸಿರ್ತಾರ, ತಗೊಂಬಂದಿರ್ತಿ ಮಗನ. ನಿನಗೊಂದು ತಗೊಂಡ್ಯಾರ, ಅದನ್ನ ನೆನೆಸ್ಕೋಬೇಕು. ಇರ್ಲಿ ಮತ್ತೆ ಪೇವಿಕ್ಯೂ ಕಾಕ್ ತೊಗೊಂಬಂದೆ. ಪ್ರಯತ್ನ ಮಾಡು. ಚುತ್ತ ಬಿಟ್ಟಲ್ಲಿ ಬರ್ತೇನೆ ಏಯಪ್ಪ ಅಣ್ಣ, ಸಿಂಪಲ್ ಇರ್ತಾವ, ತಿನ್ಕಾಡ್ತಾನ ಮಗ. ಇಷ್ಟಿರ್ತಾವ ಅವು. ಮೈ ಗಾಡ್, ಅದ್ರ ಚಾವಿ ಅಲ್ಲ ಐತ ಮತ್ತೆ ಹೊಡಿ. ಚೆಸ್ ಏನ್ ನಿಮ್ಮ ಅಪ್ ಮಾಡ್ಬೇಕಣ್ಣ? ಸಿಕ್ಕಿದ್ದು ವಜ್ಜಾಗಿತ್ತು, ಹೊಡಿ. ಚೆಸ್ ಮಾಡ್ಬೇಕಪ್ಪ. ಕಣ್ಣೇನ್ ಮಾಡ್ತೈತಪ್ಪ? ನೋಡ್ತೈತಪ್ಪ. ಮೂಗೇನ್ ಮಾಡ್ತೈತಪ್ಪ? ವಾಸೆ ತಗೋತೈತಪ್ಪ. ಬಾಯ್ ಏನ್ ಮಾಡ್ತೈತಪ್ಪ? ರುಚಿ ನೋಡಿತಪ್ಪ. ಕಿವಿ ಏನ್ ಪಾಪ ಮಾಡೈತಪ್ಪ? ಅದಕ್ಕಪ್ಪ ಶಬ್ದ ಬಂತಿಲ್ಲ, ಕಿವಿ ಗೊತ್ತಾಕತಿ. ಹೋಗಿ ನನ್ನ ಮಕ್ಕಳು ಕುಡಿಯಾಕತ್ತಾರ ಇವ್ರು ಅಂತ. ನರನಾಡಿಗಳಿಗೆ ಸಮೃದ್ಧವಾಗಿ ನಿಶೆ ಎರಕತ್ ಬಿಡ್ತೈತ. ಒಂದ್ ಹನಿ ತೆಳಗ್ ಬಿತ್ತು ಮೆಟ್ಟ ಹೊಡಿತೀನಿ ಮಗನ.
ನೀರ ಹಾಕಿ ಸುಕ್ಕ ಆಯ್ತದ ಸುಕ್ಕನ ಹೊಡಿಬೇಕಲ್ಲೇ ಯಾಕ? ಈ ಕುಡಿದು ಕುಡಿದು ಕರಳು ತೂತು ಬಿದ್ದಿರ್ತಾವಲ್ಲ ಇದು ಹೋಗಿ ಪ್ಯಾಚ್ ಮಾಡುತ್ತೆ ಅದಕ್ಕೆ ಅಂದ್ರೆ ಇದು ತೂತು ಮುಚ್ಚುವ ಔಷಧಿ ಇದು ತೂತು ಮುಚ್ಚುವ ಔಷಧಿ ಟಿಂಗ್ ಟಿಂಗ್ ನೋಡಪ್ಪ ಎಲ್ಲ ತೂತು ಮುಚ್ಚಿಗಿಚ್ಚಾವ ಅಂತೀನಿ ನಾನು ಲಿಮಿಟ್ ಮೇಲೆ ಕುಡಿದ್ರೆ ಏನೂ ಆಗಂಗಿಲ್ಲ ಸಿಗ್ತೈತಿ ಇಲ್ಲ ಅನ್ನಗತ್ತೆ ಮೇಲೆ 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 ಕುಡ್ಕೊಂತ ಬಂದ್ರೆ ಒಂದೊಂದು ಮುಚ್ಕೊಂತ ಬಂದ್ಬಿಡ್ತಾವ ಏನಾಗಲ್ಲ ಅದಲ್ಲ ಏನಾಗಲ್ಲ ಸಿಪ್ಪಿ ಏರಿಸ್ಬೇಕು ಹಂಗೆ ಏರಿಸಬಾರ್ದು ಉಲ್ಟಿ ಹೊಡಿತೈತಿ ಹೊಡಿಸೋದಲ್ಲ ಮಟನ ಕಬ್ಬು ಬಿಡಿಸಿದಪ್ಪ ಯಪ್ಪ ಹೋಗ ನೋಡು ಡಬಲ್ ಆಮ್ಲೆಟ್ ಏರಳೆ ಆಗದಿದ್ರೆ ಅದಕ್ಕೆ ಕುಡಿಬೇಕು ಶಿಷ್ಯ ಇದು ಸಲಿಕೆ ತಗೊಂಡು ಬಳಿ ಅದನ್ನ ಮಗಣ ನೀನ ಬಳಿ ಹೋಗು ಮಗ ಬಳಿಬೇಕು ಅಂತ ಇಷ್ಟು ಹಾರ್ಡ್ ತಂದ್ರೆ ನಡೀತೈತೆ ತಣ್ಣಗ ಸ್ಮೂತ್ಗ ದೊಡ್ಡದಾಗ ಇರ್ಬೇಕು ಹೌದಾ ಬಾಬಾ ನಾವೊಂದು ವ್ಯವಸ್ಥೆ ಮಾಡ್ಕೊಂಡ್ ಬರ್ತೀನಿ ಬಾಬಾ ನೀ ಹಾಡಿ ಜಲ್ದಿ ಬಾ ಗಡ ಬಿಟ್ಟನಪ್ಪು ಶಿವ ಶಿವ ಗುಡ್ಡ ಹಿಡಿದನಪ್ಪು ಗಡ ಬಿಟ್ಟನಪ್ಪು ಶಿವ ಶಿವ ಗುಡ್ಡ ಹಿಡಿದನಪ್ಪು ಗಡ ಬಿಟ್ಟನಪ್ಪು ಶಿವ ಶಿವ ಗುಡ್ಡ ಹಿಡಿದನಪ್ಪು ಅಡ್ಡದಿಡ್ಡ ಹರಿದಾಡುವ ಮರಗಳ ಅಡ್ಡದಿಡ್ಡ ಹರಿದಾಡುವ ಮರಗಳ ಒಟ್ಟು ಮೃಗಲಿ ನಡೆಸಿದೆಯಪ್ಪೋ ಗಡ ಬಿಟ್ಟನಪ್ಪು ಶಿವ ಶಿವ ಗುಡ್ಡ ಹಿಡಿದನಪ್ಪು ಗಡ ಬಿಟ್ಟನಪ್ಪು ಶಿವ ಶಿವ ಗುಡ್ಡ ಹಿಡಿದನಪ್ಪು ಮಾಡ್ತಿದೆ ಒಣ ಚಿಂತಿ ನಿನಗ ಪಡ್ಕೊಂಡೈತಿ ಮಾಯದ ಪ್ರಾರ್ಥಿ ನಿನಗ ಪಡ್ಕೊಂಡೈತಿ ಮಾಯದ ಪ್ರಾರ್ಥಿ ನೀಯಾಕ ಮಾಡ್ತಿದ್ದಿ ಒಣ ಚಿಂತಿ ನಿನಗ ಪಡ್ಕೊಂಡೈತಿ ಮಾಯದ ಪ್ರಾರ್ಥಿ ನಿನಗ ಪಡ್ಕೊಂಡೈತಿ ಮಾಯದ ಪ್ರಾರ್ಥಿ ಕಟ್ಟಿಲೆ ಮಾಡ್ಯಾರೋ ಜೋಳಿಗೆ ನಿನಗ ಕಿಟ್ಟ ಬಂದ ಬಿಡ್ತಾರಪ್ಪೋ ಹೋಳಿಗೆ ನಿನಗ ಕಿಟ್ಟ ಬಂದ ಬಿಡ್ತಾರಪ್ಪೋ ಹೋಳಿಗೆ ಮನಿ ಮನಿ ಅಂತಿದ್ದಲ್ಲ ಮನಿ ಅಂತಿದ್ದಲ್ಲ ಮನಿ ಅಂತಿದ್ದಲ್ಲ ಹೇ ಕೋಡಿ ನಿನಗ ಊರು ಹೊರಗಿಟ್ಟಾರಪ್ಪೋ ಊರು ಅಡಿ ನಿನಗ ಊರು ಹೊರಗಿಟ್ಟಾರಪ್ಪೋ ಊರು ಅಡಿ ನೀಯಗ ಬಾಗಿಲೇ ಒಣಗಿದ್ದೆ ನಿನಗ ಪಡ್ಕೊಂಡೈತಿ ಮಾಯದ ಪ್ರಾರ್ಥಿ ನಿನಗ ಪಡ್ಕೊಂಡೈತಿ ಮಾಯದ ಪ್ರಾರ್ಥಿ ನಿನಗ ಪಡ್ಕೊಂಡೈತಿ ಮಾಯದ ಪ್ರಾರ್ಥಿ ನನಗ ಬಂದೈತಿ ವಾಂತಿ ಯಾವಲ್ಲವ ನಾವೆಲ್ಲ ಫುಲ್ ಆಗಿವೆ ಹಾಪ್ ಅಂತೀರ ಹಾಪ್ ನನ್ನ ಮಕ್ಕಳ್ರೆ ಯಾರೋ ಮಾಡ್ತೀರಿ ಅಪ್ಪ ಬಂದಣ್ಣ ಅಪ್ಪ ಇಲ್ಲಾಕ ಬರಕ್ ಹೋದವ ಬಂದಣ್ಣ ಬಾಬಾ ಅವರಿಬ್ರು ತಂದೆ ಮಗಳು ಬರಕತ್ತಾರ ಬಾಬಾ ಬಂದಣ್ಣ ನಾವು ನೀ ಹೋಗಿ ಸಿದಿಗೆ ಮೇಲೆ ಕುತ್ಕೋ ಬಾಬಾ ಸಿದಿಗಿ ಅದು ಗದಿಗೆ ಮೇಲೆ ಅಲ್ಲೇ ಐತೆ ನೋಡಿ ಬಾಬಾ ಅಲ್ಲೇ ಹೋಗೈತಿ ಅದು ಕುಡಿಯೈತಿ ಬಾಬಾ ನಾ ಬಾಬಾಬ್ಬರನ್ನ ಕಳಿಸ್ತೀನಿ ಆಶೀರ್ವಾದ ಮಾಡು ಬಾಬಾ ಗುಲಾಬಿ ಆಂಖೆ ಜೊತೆ ದೇಖೆ शराबी है दिल हो गया गुलाबी आंखें जो तेरे देखे शराबी है दिल हो गया ಚಿಲ್ಕ್ಯಾ ನಿಮ್ದು ಕಿವಿ ಭಾವ ಆಗ್ಯದ ಆ ಬಾಬಾನಕ್ಕಿಂತ 15 ನಿಮಿಷ ತಪಸ್ಸು ಜಾಸ್ತಿ ಮಾಡಿದೆ ಬಾಬಾ ಫುಲ್ ಖುಷಿಯಾಗಿ ನನಗೂ ಬಾಬಾ ಮಾಡ್ಬೋದು अरे बाबा को बाबा करे ಬಾಬಾ ನಿಮ್ದು ಬಾಬಾ ಒಳಗ ಹಡದದ ಬಾಬಾ ಒಳಗ ಹಡದದ ಎರಡು ಹಡದದ ಒಂದು ಬ್ಯಾನಿ ತಿನ್ನಕತ್ತದ ನೀವು ಹೋಗಿ ಸೂಲಿಗಿಚ್ಚರ್ನ ಕರ್ಕೊಂಬ ಏಯ್ ಒಳಗೆ ಹಡದದ ಅನ್ನಬಾರದು ಒಳಗೆ ಅದಾರ ಬೋಳು ಅದ್ದಾರೆ ಅದಾರ ಅಲ್ಲಿ ಹೋಗಿ ನಿಂತ್ಕೊಳ್ರಿ ಆಮೇಲೆ ಕರಿ ಪಾವು ಪಡ್ತು ಬೇಡ ಆಮೇಲೆ ಹಿಡ್ಕೊಂತ ಬಾದ್ಮೆ
ಬಾಬಾ ಅವ್ರು ಬಂದಾರ್ರಿ ಬಾಬಾ. ಹೇ ಬಾಬಾ ಅವ್ರು ಬಂದಾರ ಬಾಬಾ. ಅವರಿಬ್ರು ತಂದೆ ಮಗಳು ಬಂದಾರ ಬಾಬಾ. ಬಾಬಾ ಇದು ಮಾಶಾಸನ, ಇದು ಯೋಗಾಸನ ಮಾಡಕತ್ತಿದ್ದೇನು ಬಾಬಾ? ಏನಾಯ್ತು? ಅವ್ರು ಬಂದಾರ್ರಿ ಬಾಬಾ. ಬಂದರು ಒಳಗ ಹಳುಸು. ಏನು ಬಾಬಾ? ಒಳಗ ಹಳುಸು. ಇವನು ಕುಡುಕ ನನ್ನ ಮಗ. ಇವನು ಹೊಳುಸು ಅನ್ನಕ್ಕೆ ಬರೋದು, ಹೊಳುಸು ಹೊಳುಸು ಅನ್ನಕತ್ತ. ಏ ಬುಡ್ಡೆ ಬಾಬಾ ಕರೆಯಕತ್ತೈತಿ ಹೋಗ್. बुलारे मुझे बुलारे तुमने पकड़ तो आशीर्वाद करे ये आशीर्वाद ಯಾಕೆ ಬಾಬಾ? ತುಪ್ಪ ಮಾರವ್ ಇಲ್ಲಿ ಬಂದಣ್ಣವ. ಏ ಬುಡ್ಡೆ ನೀ ಯಾಕೆ ಅಲ್ಲಿಗೆ ಹೋಗಿದ್ದೆ? ನಮಸ್ಕಾರ ಮಾಡಕ್ಕೆ ನಮಸ್ಕಾರ ಮಾಡಕ್ಕೆ ಹೋಗಿದ್ದೆ. ಬಾಬಾನ ಹೊಟ್ಟೆಗೆ ಉಪ್ಪು ಖಾರ ಚೆಲ್ಲಕ್ಕೆ ಹೋಗಿದ್ದೆ. ನಮಸ್ಕಾರ ಅವ ಗಂಡು ಮಕ್ಕಳು ಬಾಬಾ ಅಲ್ಲ ಅವ. ಅವ TV9 ಬಾಬಾ. ಓ ಮಲ್ಮುವ ನಿಮ್ದು ಬಾಬಾ ಹಿಟ್ಟು ಗೆದ್ದದ. ಬಾಬಾ ಹಿಟ್ಟು ಗೆದ್ದದ. ಇಲ್ಲ ಚಪಾತಿ ಲಡ್ಸಕತ್ತದ. ಚಪಾತಿ ಚಾರ್ ಚಪಾತಿ ಅದ ಬೈಟ ये अज्जी का प्रसाद है. वो बबला जी ಸಿರಿ ಬಾಬಾ ಮುಟ್ಟಕ್ಕೆ ಬಂದ್ರೆ ಮುಟ್ಟಿಸ್ಕೊಳಕ್ ಹೋಗ್ಬೇಡ. ಅವಂಗೆ ಚರ್ಮ ರೋಗ ಐತೆ. ಅವಂಗ ಮತ್ತೆ ದೊಡ್ಡದು ಬಾಬಾ ಹೇಳಿತು ನಿಮ್ದು ಅಂಟು ರೋಗ ಐತಿ ಅಂತ. ಅವ್ನು ನಂದು ಹೇಳ್ಯಾನ ಮಗ ಇವ. ಅದು ಅಂಟು ರೋಗ ಇದ್ರೆ ಅಂಟುಕೊಳ್ಳಲ್ಲ. ಅದು ಚರ್ಮ ರೋಗ ಜಲ್ದಿ ಅಂಟ್ಕೊಂಡ್ಬಿಡ್ತೈತಿ. ಮತ್ತು ಅವನ ರೋಗ ನಿನಗೆ ಬರ್ಬೇಕು. ನೀ ನನ್ನ ಹೆಸರಲ್ಲೇ ಚಿಲಿಕ್ಯಾ 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 ಬಾಬಾ ನಮಸ್ಕಾರ ಬಾಬಾ ನಮಸ್ಕಾರ. ಮುಟ್ಟದ ಬಾಬಾ ನಮ್ದುಕ್ಕೆ ಬಾಳ ಕಷ್ಟ ಬಂದದ ಬಾಬಾ. ಜಗತ್ತಿಗಿರೋ ಕಷ್ಟ ನಿಮ್ಗ ಬಂದದ? ಇಲ್ಲ ಬಾಬಾ ಅಟ್ಟೆಲ್ಲ ಬಂದಿಲ್ಲ. ತಟಕ್ ಬಂದದ. ಓ ತಾಟಕ ಬರ್ಲಾಕತ್ತದ. ಹ್ಞೂ ಬಾಬಾ ಆಶೀರ್ವಾದ ಕರೋ ಬಾಬಾ. ಆಶೀರ್ವಾದ ಮಾಡೋಣ. ಆಶೀರ್ವಾದ ದೂರ ಕರೋ ಆಶೀರ್ವಾದ ಆಶೀರ್ವಾದ. ये साउंड कहाँ से आए बाबा? किधर से आया? क्या हुआ? ಪಿಲ್ಲರ್ ಮಕ್ಕಳು ಹಾಸಿಗಿದ್ದಷ್ಟು ಕಾಲು ಚಾಚಲ್ಲ. ಜಾಸ್ತಿನ ಚಾಚಕ್ ಹೋಗ್ತಾರ. ಅವಾಗ ಎಚ್ಚರಿಕೆ ಗಂಟಿ ಬಾರಿಸ್ಬೇಕಾಗ. ओ घंटी बजाना ಬ್ಯಾಡ ಬಾಲಿ. हाँ 3 ಅಡಿ ಅಂತರದಲ್ಲಿ ಆಶೀರ್ವಾದ. हाँ बाबा. ಬಾಲಿ बाबा ನಿನ್ನ ನಾಮಾಂಕಿತವೇನು? क्या? ವಾಟ್ ಇಸ್ ಯುವರ್ ನೇಮ್ ಪ್ಲೀಸ್? अर्थ आगवल. ನಿ ಪೇರೇನು ಚಪ್ಪು? अर्थ आगवल. ನಿನ್ನ ಹೆಸರೇನು ಬಾಲೆ? सिरैया. ಹೋ ಸೀರೆ. शिवरी नहीं. ಓ सिरैया बोलो. ಬಾಳ ಉದ್ದಾತದ. हाँ? ಸೀರೆ ಬರೋಬ್ಬರಿ ಅದ. ಅದು ಸೀರೆ, ಅದು ದೋತ್ರ, ಇದು ಪೈಜಾಮ, ಇದೊಂದು 4-5 ಬರ್ಮುಡ. ಇದು ಚಲೋ ಕುಡಿ 2020 ಟೀಮು. ಸೀರೆ हाँ ನೀ ಅಲ್ಲಿ ಕುಂತ್ರ ನಮ್ಮ ಮಂತ್ರ ಬಾಳ ಹುಸಿ ಹೋಗ್ತಾವ. वक्काओ. ಹೌದು ನೀ ಅದಕ್ಕೆ ಅಲ್ಲಿ ಬೇಡ, हाँ ಇಲ್ಲಿ ಬಾ. हली. ಬೇಡ ಇಲ್ಲಿ ಬಾ. इल्ली. ನಿನಗೆ ಆನೆ ಬಂತೊಂದು ಆನೆ ಆಟ ಆಡಿಸ್ತೀನಿ. नक्को बाबा बाबा नक्को. ಏನು ಬಾಬಾ? ಆನೆ ಬಂತೊಂದು ಆನೆ. ಇಲ್ಲಿ 3 ಒಂಟೆ ಅದಾವ, ಕಳಿಸ್ಕೊಳ್ಳೇನ ಬಾಬಾ? ನೀನು ಆನೆ ಸೊಂಡಿನ ತಿರುವಾಗ್ತೈತೆ ನೋಡು ಬಾಬಾ. ಮಗ ಆನೆ ಬಂತೊಂದು ಆನೆ ಅಂತ ನಕ್ಕೋ ಬಾಬಾ. बाबा ಆ स्नैक्स ಓ ಸ್ನ್ಯಾಕ್ಸ್ ನಮ್ಗೆ ಇಲ್ಲಂತ ನಾವು ಹೊಯ್ಕೊಳಕತ್ತೇವೆ. ಸ್ನ್ಯಾಕ್ಸ್ ಬೇಕಂತೆ. बाबा ಬಾಲಿ बाबा. ನಿಮ್ಮ ಮನೆಯಲ್ಲಿ ಭೂತ ಪ್ರೇತಗಳ ಬಾಧೆ ಸಿಕ್ಕಾಪಟ್ಟಿ ತುಂಬಿದೆ. होइंदु बाबा. ಓ हाँ ಅದಕ್ಕೆ ನಾವು ಅದು ಏನದು ಬಲವಾದ ಹೋಮ ಮಾಡಿಸ್ಬೇಕಾಗ್ತದ. होमा करने का. ಮಾಡಿಸ್ಬೇಕು. करो जी होमा करो जी. ಕರ್ತೇಜಿ ರೊಕ್ಕ ಯಾವ ಮಂಗ್ಯನ ಮಗ ಖರ್ಚು ಕರ್ತೇಜಿ. रुखा ಎಸ್ तुम्ही चमंग्या मगा खर्च करते जी. ಅಂದ್ರ ನಾ
ಮಂಗ್ಯನ ಮಗ ಕ್ಯಾ ಜಿ? हाँ जी तुम बहुत बड़ा मंगेर मगा है जी। ವಾಟ್ ಎ ಟೈಟಲ್. हाँ जी तू बहुत बड़ा मंगन मगा जी, मैं छोटा किंकांग मंगन मगा। ನಿಮ್ಮ ದುಡ್ಡು ಖರ್ಚು ಮಾಡಿ ಹೋಮ ಮಾಡಿ. ಯಾಕಂದ್ರ ನಮ್ಮ ಚೆಕ್ ಬುಕ್ ಪೂರ ದಂಡಿಗೆ ಬಂದದ. दंडी ಇಲ್ಲಿ ಕಳೆದೈತಿ ಅಂತ ಹೇಳು. ಇನ್ನು ಹೋಮ ಮಾಡೋ ದಿವಸ ಮನ್ಯಾಗ ಸಿಹಿ ಅಡಿಗೆ ಮಾಡಿಸ್ಬೇಕಾಗ್ತದ ನೋಡು. ಸಿಹಿ ಅಡಿಗೆ बोली तो हाँ ನಿಮ್ದಕ್ಕೆ ಹುಗ್ದಾಗೆ ಮಾಡ್ತಾರಲ್ಲ ಏನದು? ಹೇಳಿಗೆ ತುಪ್ಪ. क्या हुआ बाबा? ಒಟ್ಟಿಗೆ ಏನೇನು ತಿಂತೀರೋ ನಿಮ್ಮವ್ರು? ಬಾಬಾ ನಂದು 2 ಕ್ವಾರ್ಟರ್ ಹೊರಗೆ ಬಂತು ಬಾಬಾ. ನಾ ಒಂದು ವಾರ ಒಪ್ಪತ್ತಿದ್ದೇನೆ ಬಾಬಾ, ನಂದು ನೀನ ತಿಂದು ಬಂದುಬಿಡು ಬಾಬಾ. ಇದೇನು ನಾರ್ತ್ ಇಂಡಿಯನ್ ಮೀಲ್ಸು ಏನು ಸೌತ್ ಇಂಡಿಯನ್ ಮೀಲ್ಸು? ಅರೆ ಬಾಬಾ ಹೂರ್ಣ ತುಂಬಿ ಲಟಿಸ್ತದ. ನಿಮ್ಮವ್ರ ಅದಕ್ಕೆ ಹೋಳಿಗೆ ತುಪ್ಪ ಅನ್ರಿ ಅನ್ನಬಣ್ಣಿ ಬಾಬಾ. ಮರ್ತು ಶಂಡಿಗೆ ಕೇಳಿಗಿಳಿ ಬಾಬಾ. ಅರೆ ಚಂಡಿಗೆ ನಮ್ದಕ್ಕೆ ಪಾಪ ಬಾಳ ಚಂದ ಮಾಡ್ತದ. ಹೌದಾ? ಬೇಡ, ನೀವೇನು ಮಾಡಕ ಹೋಗ್ಬೇಡ. ಹಾ ನಾವು ನೀರು ಕುಡ್ಕೊಂಡ್ಬಂದು ಹೋಮ ಮಾಡ್ತೀವಿ. अच्छा अच्छा बाबा. ದೊಡ್ಡ ಬಾಬಾ ಬಡ ಬಾಬಾ ಒಡ್ಡೇದೇನ್ ಸಂಗತಿ? ಶೋಗಯ್ಯ ಹೋಗು ಅದನ್ನ ಗಟರ್ನ್ಯಾಗ ತುರಿಕ್ ಬಾ. ಹ್ಞೂ ಬಾಬಾ. ನಾ ಇಲ್ಲಿ ಆನೆ ಬಂತೊಂದಾನೆ ಆಟ ಆಡಿಸ್ತೀನಿ. ಮತ್ತೆ ಒಂಟಿ ತೆಗಿಬೇಕಾತ್ ನೋಡು ಬಾಬಾ. ಮುಂದಕ್ಕೆ ಬರ್ತೀನಿ. ಈಗ ಒದಿಸಿಕೊಳ್ಳುವ ಕಾರ್ಯಕ್ರಮ. ಒದಿಸಲ್ಲ, ಒಲಿಸಿ ಒಲಿಸಿ. ಆಕೆ ಊಟ ಕುಂತಾಳ ಆಕೆ. ಬೈತು ಮುಂದಕ್ಕೆ ಬಾ. ಸೀರೆ ಬಾಬಾ ನಾನು ನಿಂಗೆ ಐ ಕ್ಲಾಸ್ ರೇಷ್ಮೆ ಸೀರೆ ಕೊಡಿಸ್ಲಿ? ಕುಡಿಸ್ತಿ? ಕಡ್ಸು ಕಡ್ಸು ಕಡ್ಸು. ಸೀರೆ ನಿನಗ ಒಂದು ಹೈ ಕ್ಲಾಸ್ ಫ್ರಾಕ್ ಹೊಲಸಿಸ್ಲಿ? ಹೊಲಿಸ್ತಿ? ಹೊಲ್ಸ ಹೊಲ್ಸ ಹೊಲ್ಸ. ಜಳಕ ಡೇಟ್ ಬಂತಪ್ಪ ಯಪ್ಪ. ಹೋದ ತಿಂಗಳು ಮಾಡಿದ್ದೆ ಹೊಲಸ ಹೊಲಸ ಅನ್ನಕ ಸೀರೆ ನಾನು ನಿಂಗೆ ಐ ಕ್ಲಾಸ್ ಬಾಪ್ ಕಟ್ ಮಾಡಿಸ್ಲಿ? ಮಾಡಿಸ್ತಿ? ಮಾಡ್ಚು ಮಾಡ್ಚು ಮಾಡ್ಚು. ಅವ್ರು ಒಲ್ಲೆ ಅಂದ್ರೆ ಜಾತಿ ಮಕ್ಕಳ ಅಲ್ಲಿ ಇವರು ಬಾಬಾ. ನಾವು ಒಳ್ಳೆ ಅನ್ನಿಸ್ತೇನೆ ಬಾಬಾ. ಅನಿಸ್ತೋಡು. ಸೀರೆ ನಿನಗೆ ಹೈ ಕ್ಲಾಸ್ ಗಾಂಧಿ ಕಟಿಂಗ್ ಮಾಡಿಸ್ಲಿ? ನಕ್ಕು ಬಾಬಾ ನಕ್ಕು. ಅದಾದ್ರೆ ಬೇಕು ಜಿ, ಇದಾದ್ರೆ ಬೇಡ ಜಿ. ನಕ್ಕು ಜಿ. ಪಕಡಬೇಕು ಕೈಚೆ. ನನ್ನ ಎಳೆದು ಹೋಗಿತ್ತಾನೆ ಮಗ. ಈಗ ನೃತ್ಯ ಕಾರ್ಯಕ್ರಮ. ಬೋಲತ್ತಾ? ನಾಚ್ ರಾಣಿ ನಾಚ್. आज मुझे बड़ा भगवान मिल गया। भगवान भगवान ये क्या है बाबा? ये बाबा का हेलमेट. ಜಾಂದೆ ಚೂಡು ಬಾಬಾ ನಮ್ದಕ್ಕೆ ಭಾಳ ಕಷ್ಟ ಬಂದದ ಬಾಬಾ. ನಮಗೇನು ತುಸ ಬಂದದ? ತುರ್ಸ್ಕೊಳಕ್ ಪುರುಷತ್ ಇಲ್ದಂಗೆ ಆಗ್ಯದ. ಒಮ್ಮಕ್ಕರು ಬಾಬಾ ನಿಶೆ ಭಾಳ ಆಗೈತೆ. ಮೊದಲು ಮಕ್ಕೋಬೇಕಣ್ಣ. ಹಂಗ ಹೇಳಬೇಡ ಬಾಬಾ. ಹೆಂಗ ಹೇಳು? ನಿಮ್ದಕ್ಕೆ ಪುಣೆ ಬರ್ತದ ಪುಣೆ. ಬಂದ್ರು ಬೇಡ ಆಗ್ಯದ.
ಡಬಲ್ 0 ಬೆನ್ನ ಹತ್ತೆ ನಡೆ ಬರ ಇಲ್ಲಿ ಬಂತು ಒಳ್ಳೆ ಇನ್ನು 0 ಒಂದಕ್ಕೆ ಬೆನ್ನ ಹತ್ತಬೇಕು. ಜೀರೋ ಬಾಕಿ ಚೋಡ ಬಾಬಾ ಅದ್ರದ್ದು ತುಪ್ಪ ಆಗ್ಯದ. ನಮ್ ತುಪ್ಪ ಅಂದಿ ಬಾಯ ಡಾಲ್ಡ ತಿರುಗಿ ಸಾಯ್ ಬಿಡ್ತೀನಿ ಮಗ. ತುಪ್ಪ ಬರಂಗಿಲ್ಲ. ನೋ ಅವಾಜ್ ನೋ ಸೌಂಡ್. ಅವಾಜ್ ಬಂತು ನಿನ್ ಟೈಮ ಸುಮಾರು ಮಗಳ. ಮನಿ ಬಂತು ಮನಿ ಬಂತು. छोड़वे बेटे छोड़वे. ನಮ್ದು ಪರಿಸ್ಥಿತಿ ಗಂಭೀರದ ಬಾಬಾ. ಯಾಕೆ ಏನಾಗಿ? ನಂದು ಮಗಳಿಗೆ ಒಂದು ಕಣ್ಣು ಇಲ್ಲ ಬಾಬಾ. ಕಣ್ಣು ಇಲ್ಲ. ಅದಕ್ಕೆ ನಿಮ್ದಕ್ಕೆ ಒಂದು ಕಣ್ಣು ಅವಳಿಗೆ ಕೊಡ್ಬೇಕು ಬಾಬಾ. ನಾನೇನು ಬೇಡ್ರ ಕಣ್ಣ ಪಂಚಕಂಡ ನಯ್ಯ ನೀವು. ಇನ್ನೊಂದು ಮಗಳಿಗೆ ಒಂದು ಕಿಡ್ನಿ ಇಲ್ಲ, ಅವಳಿಗೆ ನಿಮ್ದು ಒಂದು ಕಿಡ್ನಿ ಕೊಡ್ಬೇಕು ಬಾಬಾ. ನನಗಿರೋದು ಎರಡು ಕಿಡ್ನಿ, ಅದ್ರಾಗ ಒಂದು ಕುಡ್ತು ಸಂಬಂಧ ಮಾರ್ಬೇಕಂತ ಇಟ್ಕೊಂಡೆ ನಾ. ನಿನ್ ಕಿಡ್ನಿ ಬೇಕು ತಾನೇ? ನಮ್ಮ ಬಾಬಾಳ ಹತ್ರ ಗೊಂಚಲು ಗಟ್ಲೆ ಅದಾವು. ಅದ್ರಾಗ ಒಂದು 8 ಇಷ್ಟು ಕೊಡಿಸ್ತೀನಿ ಸುಮ್ಮನೆ. ಬಾಬಾ ಇವ್ರವ್ರು ನಡ ನೀರಾಗ ಕೈ ಬಿಟ್ಟು ನೋಡನ್ನೇ ಬಾಬಾ ಮತ್ರು तू बड़ा भगवान है भगवान. I am a God. God is great. ನಂದು ಹೆಲ್ಮೆಟ್ ಬಿತ್ತು. ಭಗವಾನ್ ಯಾರಲ್ಲಿ ಇಲ್ಲ? ನಿನ್ನಲ್ಲಿ ಅದ, ನನ್ನಲ್ಲಿ ಅದ, ನಿನ್ನಲ್ಲಿ ನನ್ನಲ್ಲಿ ಅದಾನಂತ ಹೇಳಮಿದ್ದೆ. ಅಷ್ಟೊಳಗೆ ಹಿಂಗೆ ಅಂದಿನಿ. ಭಗವಾನ್ ನೋಡ್ತೀರಿ? ಅಲ್ಲಿ ಕುಂತ ನೋಡು. ಇಲ್ಲಿ ಕಾಣವಲ್ಲ. ನೀವು ಪಾಪಿಷ್ಟು ನನ್ನ ಮಕ್ಕಳಿದೆ ನೀವು, ಅದಕ್ಕೆ ಕಾಣವಲ್ಲ. ಅಲ್ಲಿ ಹೊಂಟ ನೋಡು. ಅಲ್ಲ ಅಲ್ಲಿ ಕಾಣವಲ್ಲ. ಇಲ್ಲ. ಭಗವಾನ್ ರಜೆ ತೊಂದು ಊರಿಗೆ ಹೋಗ್ಯ. बेटी ಇದಕ್ಕೆ ನಮ್ದಕ್ಕೆ ತುಪ್ಪ ಹಾಕ್ತೇನು? रजा बोले तो क्या? राजा बोले तो घर में बोलती